ಮಹಾನಗರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಪೇಂದ್ರ. ಹುಬ್ಬಳ್ಳಿ ಧಾರವಾಡದ ರಸ್ತೆ ಆಗುತ್ತಿದೆ ಚತುಷ್ಪಥ ರಸ್ತೆ. ಇನ್ನು ಮುಂದೆ ಜನರು ಪಡಬೇಕಾಗಿಲ್ಲ ಅವ್ಯವಸ್ಥೆ. ಇದೇ ಇವತ್ತಿನ ವಿಶೇಷ ಮಹಾನಗರಿ. ಇಂದು ಬೆಂಗಳೂರು ನಂತರ ಕರ್ನಾಟಕದಲ್ಲಿ ಎರಡನೇ ದೊಡ್ಡ ನಗರವಾಗಿ ಬೆಳೆಯುತ್ತಿರುವುದು ಹುಬ್ಬಳ್ಳಿ ಧಾರವಾಡ. ಈ ಅವಳಿ ನಗರದಲ್ಲಿ ಜನಸಂಖ್ಯಾ ಸ್ಫೋಟದಿಂದ ದಿನೇ ದಿನೇ ವಾಹನ ದಟ್ಟಣೆ ಹೆಚ್ಚಾಗುತ್ತಿದೆ. ರಸ್ತೆ ಅಪಘಾತ, ಸಾವು ನೋವು ಸಾಮಾನ್ಯವಾಗಿ ಬಿಟ್ಟಿವೆ. ಇದರಿಂದ ಎಚ್ಚೆತ್ತ ರಾಜ್ಯ ಸರ್ಕಾರವು ಅವಳಿ ನಗರಗಳ ಮಧ್ಯೆ ಸಂಚರಿಸಲು ರಸ್ತೆಗಳೀಕರಣ ಮಾಡುವ ಉದ್ದೇಶದೊಂದಿಗೆ ಹುಬ್ಬಳ್ಳಿ ಧಾರವಾಡದ ಮಧ್ಯೆ 19 ಕಿಲೋಮೀಟರ್ವರೆಗೆ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಿದೆ. ಈ ಚತುಷ್ಪಥ ರಸ್ತೆ ವಿಶೇಷತೆ ಏನು, ಸಾರ್ವಜನಿಕರು ಇದರಿಂದ ಆಗುವ ಅನುಕೂಲತೆ ಏನು ಎಂಬುದನ್ನು ಹೇಳುತ್ತೆ ನೋಡಿ ಈ ಸ್ಟೋರಿ. ಶಾಪಿಂಗ್ ಮಾಲ್ಗಳು, ಅಪಾರ್ಟ್ಮೆಂಟ್ಗಳು, 3 ಸ್ಟಾರ್ ಹೋಟೆಲ್ಗಳು, ಮಲ್ಟಿಪ್ಲೆಕ್ಸ್ ಫಿಲ್ಮ್ ಥಿಯೇಟರ್ಗಳು, ವಾಣಿಜ್ಯ ಸಂಕೀರ್ಣ ಮಳಿಗೆಗಳು ಅವಳಿ ನಗರದಲ್ಲಿ ತಲೆ ಎತ್ತುತ್ತಿವೆ. ಇದರಿಂದ ಅವಳಿ ನಗರಗಳ ಮಧ್ಯೆ ಸಂಚರಿಸಲು ತೊಂದರೆ ಆಗುತ್ತಿರುವುದರಿಂದ ರಾಜ್ಯ ಸರ್ಕಾರವು ಹುಬ್ಬಳ್ಳಿ ಧಾರವಾಡ ಮಧ್ಯದ 19 ಕಿಲೋಮೀಟರ್ವರೆಗೆ ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಿದೆ. ಈ ಚತುಷ್ಪಥ ರಸ್ತೆಗೆ ರಾಜ್ಯ ಸರ್ಕಾರ 170 ಕೋಟಿ ರೂಪಾಯಿ ವಹಿಸಿದೆ. ಹುಬ್ಬಳ್ಳಿ ಧಾರವಾಡದ ಮಧ್ಯದ 21 ಕಿಲೋಮೀಟರ್ ಉದ್ದದ ದ್ವಿಪಥ ಹೆದ್ದಾರಿಯನ್ನು ಚತುಷ್ಪಥ ರಸ್ತೆಯನ್ನಾಗಿ ಪರಿವರ್ತಿಸಲು ಸರ್ಕಾರ ಮುಂದಾಗಿರುವಂಥ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ 500 ಕೋಟಿ ರೂಪಾಯಿ ಅನುದಾನವನ್ನು ಕೊಡುವ ಮುಖಾಂತರ ಬೆಂಗಳೂರನ್ನು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂಥ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇರುವಂಥ ದೊಡ್ಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಆಗಿರೋದ್ರಿಂದ ಈಗಾಗಲೇ ಅಲ್ಲಿ 170 ಕೋಟಿ ಅನುದಾನವನ್ನು ವ್ಯಯ ಮಾಡಿ ಉತ್ತಮವಾದಂಥ ಕಾಂಕ್ರೀಟ್ ರಸ್ತೆ ಕೂಡ ನಿರ್ಮಾಣ ಆಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡದ ಮಧ್ಯದ 21 ಕಿಲೋಮೀಟರ್ ಉದ್ದದ ದ್ವಿಪಥ ಹೆದ್ದಾರಿಯನ್ನು ಚತುಷ್ಪಥಕ್ಕೆ ಪರಿವರ್ತಿಸಲು ರಾಜ್ಯ ಸರ್ಕಾರ ಮುಂದಾಗಿರುವ ಸಂದರ್ಭದಲ್ಲಿಯೇ ವಿಶ್ವ ಬ್ಯಾಂಕ್ ತನ್ನ ಸಸ್ಟೇನಬಲ್ ಅರ್ಬನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಡಿಯಲ್ಲಿ ಬಸ್ಸುಗಳ ಓಡಾಟಕ್ಕಾಗಿಯೇ ಸದೃಢ ದ್ವಿಪಥ ರಸ್ತೆ ನಿರ್ಮಿಸುವ ಆಸಕ್ತಿ ತೋರಿದೆ. ದೇಶದಲ್ಲೇ ಒಂದು 6ನೇ ನಗರವಾಗಿ, ಮಹಾನಗರವಾಗಿ ಇವತ್ತು ನಾವು ಅದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ದೇಶದ ಡೆಲ್ಲಿ ಇರ್ಬೋದು, ಅಹಮದಾಬಾದ್ ಇರ್ಬೋದು, ಪುಣೆ ಇರ್ಬೋದು, ಹೀಗೆ ಅನೇಕ ನಗರಗಳಲ್ಲಿ ಈಗಾಗಲೇ ಅನುಷ್ಠಾನಗೊಂಡಿರುವಂಥ BRTS ವ್ಯವಸ್ಥೆ ನಮ್ಮ ನಗರದಲ್ಲೂ ನಮಗೆ ಬರ್ತಾ ಇರೋದು ಭಾಳ ಖುಷಿ ಮತ್ತು ಸಂತೋಷದ ಸಂಗತಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿಯೇ ಪ್ರಪ್ರಥಮವಾಗಿ BRTS ಒಂದು ಪ್ರಾಜೆಕ್ಟು ನಮ್ಮ ಅವಳಿ ನಗರದ ಮಧ್ಯೆ ಬರ್ತಾ ಇದೆ. ಈಗ ವಾಯುವ್ಯ ಸಾರಿಗೆ ಸಂಸ್ಥೆ 55 ಸೀಟಿನ ಬಸ್ಸುಗಳನ್ನು ಅವಳಿ ನಗರಗಳ ಸಾರಿಗೆಗೆ ಬಳಸುತ್ತಿದೆ. ಈ ಡೆಡಿಕೇಟ್ ರಸ್ತೆ ನಿರ್ಮಾಣವಾದ ಬಳಿಕ ಲೋ ಫ್ಲೋರ್ ಬಸ್ಸುಗಳು ಓಡಾಡುತ್ತವೆ. ಅವುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಬಸ್ಸುಗಳು 150 ಸೀಟಿನ ಲೋ ಫ್ಲೋರ್ ಜಾಯಿಂಟ್ ಟ್ರೈನ್ಗಳು. ಚತುಷ್ಪಥ ರಸ್ತೆ ಕಾಮಗಾರಿ ಉಸ್ತುವಾರಿಗಾಗಿ BSNL, ಹೆಸ್ಕಾಂ, ಅರಣ್ಯ, ಜಲಮಂಡಳಿ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ಒಂದು ಸಮಿತಿ ರಚಿಸಲಾಗಿದೆ. ಜೊತೆಗೆ ಜಿಲ್ಲಾಧಿಕಾರಿ ಪ್ರತಿ 15 ದಿನಕ್ಕೊಮ್ಮೆ ಪರಿಶೀಲನೆ ಸಭೆ ನಡೆಸುತ್ತಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಾರಿಗೆಯ ಸುಗಮ ಸಂಚಾರ, ವಾಯುಮಾಲಿನ್ಯಕ್ಕೆ ಕಡಿವಾಣ, ಇಂಧನ ಉಳಿತಾಯ, ಕೌಟುಂಬಿಕ ಆರ್ಥಿಕ ಮಟ್ಟ ಏರಿಕೆಗಾಗಿ ವಿಶ್ವ ಬ್ಯಾಂಕ್ ಹುಬ್ಬಳ್ಳಿ ಧಾರವಾಡದ ಮಹಾನಗರವನ್ನು ಆಯ್ಕೆ ಮಾಡಿಕೊಂಡಿದ್ದು 500 ಕೋಟಿ ರೂಪಾಯಿ ಅನುದಾನ ನೀಡಲು ಮುಂದಾಗಿದೆ. ಅಂದುಕೊಂಡಂತೆ ಈ ರಸ್ತೆ ನಿರ್ಮಾಣವಾದರೆ ಮಹಾನಗರದ ಚಿತ್ರಣವೇ ಬದಲಾಗಲಿದೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಸುದ್ದಿಗಾಗಿ ನೋಡ್ತಾ ಇರಿ ಈ ಟೈಮ್ಸ್ ನೌ.